ಪ್ರೀತಿಯುಳ್ಳ ದೇವಜನರೇ, ನಿಮ್ಮೆಲ್ಲರಿಗೂ ಯೇಸು ಕ್ರಿಸ್ತನ ಶ್ರೇಷ್ಠವಾದ ನಾಮದಲ್ಲಿ ವಂದನೆಗಳು. ಶಾಲೋಮ್, ನಿಮಗೆ ಸಮಾಧಾನವಾಗಲಿ. ಈ ದಿನ ದೇವರ ವಾಕ್ಯದ ಜ್ಞಾನಕ್ಕಾಗಿರುವಂಥ ವಿಷಯ, ಇಬ್ಬರು ಯಜಮಾನರಿಗೆ ಸೇವೆ ಮಾಡಬೇಡ್ರಿ. ಅದಕ್ಕೆ ಆಧಾರವಾಗಿ ಮತ್ತಾಯನ ಬರೆದ ಸುವಾರ್ತೆ 6ನೇ ಅಧ್ಯಾಯ 24ನೇ ವಚನ, ಯಾವನು ಇಬ್ಬರು ಯಜಮಾನರಿಗೆ ಸೇವೆ ಮಾಡಲಾರನು ಎಂಬುದಾಗಿ ದೇವರ ವಾಕ್ಯದಲ್ಲಿ ನೋಡ್ತೇವೆ. ಅವನು ಒಬ್ಬನನ್ನು ದ್ವೇಷಿಸಿ ಮತ್ತೊಬ್ಬನನ್ನು ಪ್ರೀತಿಸುವನು, ಇಲ್ಲವೇ ಒಬ್ಬನನ್ನು ಹೊಂದಿಕೊಂಡು ಮತ್ತೊಬ್ಬನನ್ನು ತಾಸ್ತಾರ ಮಾಡುವನು. ನೀವು ದೇವರನ್ನ ಧನವನ್ನು ಕೂಡ ಸೇವಿಸಲಾರಿರಿ ಎಂಬುದಾಗಿ ವಾಕ್ಯ ಹೇಳುತ್ತದೆ. ಒಂದು ಉದಾಹರಣೆಯನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳುತ್ತೇನೆ. ಇಟಲಿ ದೇಶದ ಹೆಸರಾಂತ ಹಾಡುಗಾರ ಲುಸಿಯಾನೋ ಪಾವರೊಟ್ಟಿಯವರು ಒಂದು ಸಾರಿ ಹೀಗೆ ಹೇಳಿದ್ದಾರೆ. ಅವರ ಚಿಕ್ಕ ವಯಸ್ಸಿನಲ್ಲಿ ಅವರ ತಂದೆ ಆ ಪಾವರೊಟ್ಟಿಯನ್ನು ಮಾಡುವವರಾಗಿ ಇದ್ದರು. ಅವರು ಯಾವಾಗಲೂ ತಮ್ಮ ಮಗನನ್ನು ಪ್ರೋತ್ಸಾಹ ಮಾಡ್ತಾ ಇದ್ದರು. ಆ ಮಗನು ಬಹಳ ಒಳ್ಳೆ ರೀತಿಯಲ್ಲಿ ಹಾಡುತ್ತಾ ಇದ್ದ. ಚೆನ್ನಾಗಿ ಹಾಡುವುದಕ್ಕೆ ಪ್ರೋತ್ಸಾಹ ಮಾಡಿ ಒಂದು ಸಂಗೀತದ ಶಾಲೆಗೆ ಸಹ ಅವರನ್ನು ಕಳುಹಿಸಿಕೊಟ್ರು. ತಂದೆ ಅವರಿಗೆ ಯಾವಾಗಲೂ ಬುದ್ಧಿ ಹೇಳುತ್ತಾ ಇದ್ದರು, ಚೆನ್ನಾಗಿ ಕಲಿ ಮಗ, ಚೆನ್ನಾಗಿ ಮುಂದೆ ಬಾ, ನಿನ್ನ ಜೀವನ ಆಶೀರ್ವಾದವಾಗಿರುತ್ತದೆ. ಒಂದು ಸಾರಿ ಆ ತಂದೆಯ ಬಳಿಯಲ್ಲಿ ಇವರು ಒಂದು ಪ್ರಶ್ನೆಯನ್ನು ಕೇಳಿದರು, ಅಪ್ಪ, ನಾನು ಹಾಡುಗಾರನಾಗಬೇಕಾ ಅಥವಾ ಈ ಮ್ಯೂಸಿಕ್ಕನ್ನು ಕಲಿಸಿಕೊಡುವಂಥ ಗುರುವಾಗಬೇಕಾ, ಎರಡನ್ನೂ ಮಾಡಲಾ ಎಂಬುದಾಗಿ ಕೇಳಿದಾಗ ಆಗ ಅವರ ತಂದೆ ಹೇಳಿದರು, ಮಗ ನೋಡು, ಎರಡು ಕುರ್ಚಿಗಳಲ್ಲಿ ಕುಳಿತುಕೊಳ್ಳಬೇಕೆಂದು ಬಯಸಿದರೆ ನೀನು ಅದರ ನಡುವೆ ಬಿದ್ದು ಹೋಗ್ತೀಯ. ನಿನ್ನ ಜೀವಿತದಲ್ಲಿ ಪ್ರವೀಣನಾಗಿ ಸಮೃದ್ಧಿಯಾಗಿ ಒಂದೇ ಒಂದು ಕುರ್ಚಿಯಲ್ಲಿ ಕುಳಿತುಕೊಂಡು ಪ್ರಯತ್ನಿಸಿ ನೋಡು, ಆಗ ಸಫಲನಾಗುವೆ ಎಂಬುದಾಗಿ ಬುದ್ಧಿ ಹೇಳಿದರು. ಆ ತಂದೆಯ ಬುದ್ಧಿ ಮಾತಿನಂತೆ ಅವನು ಸಂಗೀತವನ್ನು ಕಲಿಸುವ ಗುರುವಾಗದೆ ಅವನು ಹಾಡುವಂಥ ಹಾಡುಗಾರನಾಗಿ ಅವನು ಬದಲಾದ. ಅದಾದ ನಂತರ ಎಷ್ಟೋ ಒಂದು ಬಾಗಿಲು ಅವನಿಗಾಗಿ ತೆರೆಯಲ್ಪಟ್ಟಿತು. ದೇವರು ಅವನನ್ನು ಹಂತ ಹಂತವಾಗಿ ಆಶೀರ್ವಾದ ಮಾಡಿದರು. ಉನ್ನತವಾದಂಥ ಒಂದು ಗುರುತಿಸುವಿಕೆಯನ್ನು ಆ ದೇಶದಲ್ಲಿ ಉಂಟಾಯಿತು. ಆಗ ಅವರು ಹೇಳಿದಂಥ ಒಂದು ಮಾತು, ನನ್ನ ತಂದೆಯ ಮಾತಿಗೆ ಕಿವಿಗೊಟ್ಟು ಒಂದನ್ನು ಮಾತ್ರ ನಾನು ಫೋಕಸ್ ಮಾಡಿ ಓಡಿದಾಗ ನನ್ನ ಜೀವಿತದಲ್ಲಿ ಸಕ್ಸಸ್ ಆದೆ ಎಂಬುದಾಗಿ ತಿಳಿಸಿದರು. ಪ್ರೀತಿಯುಳ್ಳ ದೇವಜನರೇ, ಅದಕ್ಕೆ ವಾಕ್ಯದಲ್ಲಿ ನೋಡ್ತೇವೆ, ಯಾರು ಇಬ್ಬರು ಯಜಮಾನರಿಗೆ ಸೇವೆ ಮಾಡಲಾರರು. ಇವತ್ತು ಅನೇಕ ಕಾರ್ಯಗಳಲ್ಲಿ ನಾವು 2 ಕಾರ್ಯ ಬಿಡ್ರಿ, 2 ಅಲ್ಲ 20 ಕಾರ್ಯಗಳಲ್ಲಿ ಮಗ್ನರಾಗಿದ್ದೀವಿ. ಅದನ್ನು ಮಾಡ್ತಾನೆ, ಇದನ್ನು ಮಾಡ್ತಾನೆ, ಯಾವುದರಲ್ಲಿ ಕೂಡ ನಮಗೆ ಒಂದು ಫೋಕಸ್ ಇಲ್ಲ. ಪ್ರೀತಿಯ ಯೌವನಸ್ಥ ಮಕ್ಕಳೇ, ಒಂದು ಕಾರ್ಯದ ಕುರಿತಾಗಿ ಫೋಕಸ್ ಮಾಡಿರಿ. ಈ ಲೋಕವನ್ನು ಅದರೊಂದಿಗೆ ಯೇಸುವನ್ನು ಸೇವಿಸಲಿಕ್ಕೆ ಸಾಧ್ಯವಿಲ್ಲ. ಒಂದು ಕಡೆ ಕೆಲಸ ಮಾಡಿ ದುಡಿದು ಚೆನ್ನಾಗಿದ್ದು ಆಮೇಲೆ ನಾನು ಸೇವೆ ಮಾಡಿ ಎರಡೂ ಒಟ್ಟಿಗೆ ಮಾಡಲಿಕ್ಕೆ ಆಗೋದಿಲ್ಲ. ಯಾವನು ಇಬ್ಬರು ಯಜಮಾನರಿಗೆ ಸೇವೆ ಮಾಡಲಾರನೆಂಬುದಾಗಿ ವಾಕ್ಯ ಹೇಳುತ್ತದೆ. ಆದುದರಿಂದ ಒಂದು ಕಾಲನ್ನು ಲೋಕದಲ್ಲಿ, ಒಂದು ಕಾಲನ್ನು ಆತ್ಮಿಕತೆಯಲ್ಲಿ ಇಡುವುದು ಬೇಡ. ದೇವರ ವಿಷಯದಲ್ಲಿ ಮಾತ್ರ ಸ್ತೋತ್ರ ಫೋಕಸ್ ಮಾಡಿ ಮುಂದಕ್ಕೆ ಹೋಗೋಣ. ನಿಶ್ಚಯವಾಗಿ ದೇವರು ಹಲ್ಲೆಲೂಯಾ ನಿಮ್ಮ ಜೀವಿತವನ್ನು ಒಂದು ದಿನದಲ್ಲಿ ಆಶೀರ್ವಾದ ಮಾಡಲಿಕ್ಕಿದ್ದಾರೆ. ಈ ಕೊನೆಯ ದಿನಗಳಲ್ಲಿ ದೇವರಿಗಾಗಿ ಕಾರ್ಯಗಳನ್ನು ಸಾಧಿಸಬೇಕಾದಂಥ ನಾವುಗಳು 2 ಕಡೆ ತಿರುಗಿಕೊಂಡ್ರೆ ನಾವು ಯಾವುದಕ್ಕೂ ಯಾರಿಗೂ ಏನು ಪ್ರಯೋಜನವಿಲ್ಲ. ಸ್ತೋತ್ರ. ಅದಕ್ಕೆ ಯೇಸು ಸ್ವಾಮಿ ಹೇಳಿದರು, ನೀನು ಬೆಚ್ಚಗೂ ಇಲ್ಲದೆ ತಣ್ಣಗೂ ಇಲ್ಲದೆ ಉಗುರು ಬೆಚ್ಚಗಾಗಿದ್ದರೆ ನಾನು ನಿನ್ನೇನು ಮಾಡ್ತೇನೆ, ಕಾರಿ ಬಿಡ್ತೇನೆ. ಹಾಗಾದರೆ 2 ಕಾಲು 2 ಲೋಕದಲ್ಲಿ ಅಲ್ಲ, ದೇವರ ವಿಷಯದಲ್ಲಿ ಮಾತ್ರ ನಾವು ಕಾಲಿಟ್ಟು ಮುಂದುವರಿಯೋಣ. ದೇವರು ತಾನೇ ನಮಗೆ ಸಹಾಯ ಮಾಡಲಿ. ಲೋಕ ಬೇಕು, ನನಗೆ ದೇವರು ಬೇಕಂತ ಹೇಳಬೇಡ್ರಿ. ಲೋಕಕ್ಕೆ ಒಂದು ಗುಡ್ ಬೈ ಹೇಳ್ರಿ. ದೇವರು ನನಗೆ ಬೇಕು, ದೇವರಿಗಾಗಿ ಜೀವಿಸ್ತೇನೆ ಎಂಬುದಾಗಿ ಒಪ್ಪಿಸಿಕೊಡ್ರಿ. ನಿಶ್ಚಯವಾಗಿ ಹಲ್ಲೆಲೂಯಾ ನಿಮ್ಮ ಜೀವಿತ ಇರುವ ಹಾಗೆ ಇರುವುದಿಲ್ಲ. ನಿಮ್ಮ ಜೀವಿತ ಆಶೀರ್ವಾದವಾಗಿರುತ್ತದೆ. ಹಾಗೆ ಜೀವಿಸುವುದಕ್ಕೆ ದೇವರು ತಾನೇ ನಿಮಗೆ ಕೃಪೆಯನ್ನು ಅನುಗ್ರಹಿಸಲಿ. ಕಣ್ಗಳನ್ನು ಮುಚ್ಚೋಣ, ನಾವು ಪ್ರಾರ್ಥನೆ ಮಾಡೋಣ. ಪರಲೋಕದ ತಂದೆಯೇ, ನೀನು ಒಳ್ಳೆಯ ದೇವರು. ಈ ದಿನ ನಿಮ್ಮ ವಚನದ ಮೂಲಕ ನಮ್ಮೊಡನೆ ಮಾತನಾಡಿದ್ದೀರಾ. ಯಾರು ಇಬ್ಬರು ಯಜಮಾನರಿಗೆ ಸೇವೆ ಮಾಡಲಾರರೆಂಬುದಾಗಿ. ಹೌದು ಸ್ವಾಮಿ, ನಮ್ಮ ಜೀವಿತದಲ್ಲಿ ಕರ್ತನೆ ನಾವು ನಿಮ್ಮನ್ನು ಆತುಕೊಳ್ಳುವಂತೆ, ನಿಮಗಾಗಿ ಜೀವಿಸುವಂತೆ, ಅದು ಮಾತ್ರವಲ್ಲ ಲೋಕದಲ್ಲಿ ಒಂದು ಕಾಲು ಆತ್ಮಿಕ ವಿಷಯದಲ್ಲಿ ಅಲ್ಲಪ್ಪ, ನಿಮ್ಮ ವಿಷಯದಲ್ಲೇ ಫೋಕಸ್ ಮಾಡಿ, ಒಂದೇ ವಿಷಯದಲ್ಲಿ ಫೋಕಸ್ ಮಾಡಿ ಮುಂದುವರಿಯಲಿಕ್ಕೆ ನಮಗೆ ಕೃಪೆ ಕೊಡ್ರಿ. ಈ ವಿಡಿಯೋ ವಾಚ್ ಮಾಡಿದ ಪ್ರತಿಯೊಬ್ಬರನ್ನ ಬ್ಲೆಸ್ ಮಾಡಿರಿ. ಅವರ ಜೊತೆಯಲ್ಲಿ ನಿಮ್ಮ ಹಸ್ತ ಇರಲಿ. ಯೇಸುವಿನ ಹೆಸರಿನಲ್ಲಿ ತಂದೆಯೇ, ಆಮೇನ್, ಆಮೇನ್.
ಪ್ರೈಸ್ ಲಾರ್ಡ್. ಹಾಗಾದರೆ ನಮ್ಮ ಜೀವಿತದಲ್ಲಿ ಎರಡು ಯಜಮಾನರಿಗೆ ಸೇವೆ ಮಾಡುವುದು ಬೇಡ, ಎರಡು ದೋಣಿಯಲ್ಲಿ ಕಾಲಿಡುವುದು ಬೇಡ. ದೇವರಿಗಾಗಿ ಜೀವಿಸೋಣ, ದೇವರ ನಾಮವನ್ನು ಘನಪಡಿಸೋಣ. ನಾಳೆ ಮತ್ತೊಂದು ಆತ್ಮೀಕ ಜ್ಞಾನದಲ್ಲಿ ನಾನು ನಿಮ್ಮನ್ನು ಸಂಧಿಸ್ತೇನೆ. ನಾನು ನಿಮ್ಮ ಪ್ರೀತಿಯ ಸೇವಕ ಪಾಸ್ಟರ್ ಪೌಲ್ ಜಾಯ್. ಗಾಡ್ ಬ್ಲೆಸ್ ಯು ಆಲ್.